ಯಾವ ಕಾಲೇಜ್ ನೀವೆಲ್ಲ? ಮೊದಲು ಖಾಲಿ ಇದ್ದಂಥ ಭೂಮಿ ನೋಡಿ ಎಷ್ಟೊಂದು ಗಿಡಗಳು ನೆಟ್ಟಿದ್ದಾರೆ. ಗಿಡ ನೆಡ್ತಾ ಇದ್ದೀರಿ, ಏನು ಗಿಡ ನೆಟ್ಟು ಹೋಗ್ಬಿಡ್ತೀರಿ, ನಾಳೆ ನೀರು ಯಾರು ಹಾಕೋದು? ನಮಸ್ತೆ, ಶುಭೋದಯ ಎಲ್ರಿಗೂ. ಈ ದಿನ ಗಿಡ ನೆಡೋ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕೋಸ್ಕರ ಹೊರಟಿದ್ದೀನಿ ನಾನು. ಇವರು ನನ್ನ ಪರಿಚಯದವರು ಸತ್ಯ ಅಂತ. ಹಲೋ ಸತ್ಯ ಅವರೇ, ನಮಸ್ತೆ. ಡ್ರೈವ್ ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋದು ಬೇಡ ಅಲ್ವಾ? ತುಂಬಾ ದೂರ ಆಗುತ್ತೆ ನಾವಿರೋ ಜಾಗದಿಂದ. ನನ್ನ ಮಗಳಿರೋದು ಬನಶಂಕರಿ ಇದರಲ್ಲಿ, ಇವರು ಕೂಡ ಸ್ವಲ್ಪ ಹತ್ರದಲ್ಲೇ ಇದೆ ಮನೆ, ಹಾಗಾಗಿ ಪಿಕಪ್ ಮಾಡ್ತೀನಿ ಅಂದರು. ಅವ್ರ ಜೊತೆಗೆ ಹೊರಟಿದ್ದೀನಿ ನಾನು. ಯಲಹಂಕ ಅಲ್ವಾ? ಯಲಹಂಕ ಹತ್ರ ಬರುತ್ತೆ. ಯಲಹಂಕ ಹತ್ರ ಬರುತ್ತಂತೆ. ನೋಡ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಇರಂತ ನೋಡೋಣ ಏನೇನು ನಡೀತಾ ಇದೆ, ಅದೆಲ್ಲ ತಗೋತೀನಿ. ಮತ್ತೆ ಸಿಗೋಣ. ಸ್ಪಾಟಿಗೆ ಬಂದಿದ್ದೀವಿ ನೋಡಿ. ಜನ ಆಗಲೇ ತುಂಬ ಬಂದಿದ್ದಾರೆ. ಆಲ್ಮೋಸ್ಟ್ ಸ್ಟಾರ್ಟ್ ಕೂಡ ಮಾಡ್ತಾ ಇದ್ದಾರೆ. ಒಂದೊಂದು ಕಡೆ ತುಂಬ ಕಡೆ ಇದೆ. ಸಸಿಗಳು ಕೂಡ ತಂದಿಟ್ಟಿದ್ದಾರೆ ಅಷ್ಟೊಂದು ನೋಡಿ. ಈ ಥರ ಎಲ್ಲ ಗಿಡ ನೆಡ್ತಾ ಇದ್ದಾರೆ ಆಲ್ರೆಡಿ. ಈ ಥರ ಜಾಗದಲ್ಲಿ ಟೆಂಟ್ ಹಾಕಿದ್ದಾರೆ. ಈಗ 6 ಇದೆ, ಝೋನ್ 6 ಅಂತ. ನಮಗಿರೋದು 14ಗೆ ಹೋಗ್ಬೇಕು ನಾನು. ನೋಡೋಣ. ತುಂಬ ಸ್ಪಾಟ್ಗಳಿದ್ದಾವೆ ಇಲ್ಲಿ. ಹತ್ತಾ ಇದೆ. ಸ್ಪಾಟಿಗೆ ಬಂದಿದ್ದೀವಿ. ಇದೇ ಇರ್ಬೇಕು ಅನ್ಸುತ್ತೆ. ಹಲೋ, ಹಾಯ್. ನಿಮ್ಮ ಹೆಸರು? ಎಷ್ಟಿದು ಝೋನು? ಇದು 16. 14 ಯಾವ ಕಡೆ ಬರುತ್ತೆ? ಮುಂದೆ ಹೋಗೋದಾ? ಥ್ಯಾಂಕ್ ಯು. ಇನ್ನೂ ಮುಂದೆ ಹೋಗ್ಬೇಕು. ಅವ್ನು ಪ್ರಮೋದರ ಜಾಗಕ್ಕೆ ಹೋಗೋಣ ಅಂತಿದ್ದೀನಿ. ಅವನು ಕರೆದಿದ್ದಾನಲ್ಲ, ಅವನ ಕಡೆಯಿಂದ ಹೋದರೆ ಚೆನ್ನಾಗಿ ಅಂತ. ದ್ರೋಣ ಎಲ್ಲ ತಿರುಗ್ತಾ ಇದೆ ನೋಡಿ. ಎಷ್ಟೊಂದು ಜನ ಇರ್ತಾರೆ ನೋಡಿ. ಸಸಿಗಳೆಲ್ಲ ಹಾಕಿದ್ದಾರೆ. ಇವ್ರದ್ದೇ ಒಂದು ಗ್ರೂಪ್ ಇದೆ. ನೋಡಿ, ನಾನು ಇಷ್ಟೇ ತಗೊಂಡೆ, ಜಾಸ್ತಿ ತಗೊಂಡಿಲ್ಲ. ಮೊದಲು ಖಾಲಿ ಇದ್ದಂಥ ಭೂಮಿ ನೋಡಿ ಎಷ್ಟೊಂದು ಗಿಡಗಳು ನೆಟ್ಟಿದ್ದಾರೆ. ಎಲ್ಲ ಕಡೆಯಿಂದಲೂ ಗಿಡ ಮರಗಳೇ ಕಾಣ್ತಾ ಇದ್ದಾವಲ್ಲ. ಸಸಿಗಳು ನೆಟ್ಟಿದ್ದಾರೆ, ಇಷ್ಟೊಂದು ಸಸಿಗಳು. ನಾನು ಕೂಡ ಹೆಲ್ಪ್ ಮಾಡಿದ್ದೀನಿ. ತುಂಬ ಎಲ್ಲ ಕಡೆಯೂ ಇದೇ ಥರನೇ ಜಾಗಗಳು, ತುಂಬ ಜಾಗಗಳಿದ್ದಾವೆ ಇಲ್ಲಿ. ಎಲ್ಲ ಜಾಗಗಳು, ಎಲ್ಲ ಗುಂಪುಗಳು ಬಂದು ಎಲ್ಲರೂ ಕೂಡ ಸಸಿ ನೆಟ್ಟಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ. ಬ್ಲೂ ಡಾಟ್ ಇಂದ ನೀವು ನನ್ನ ಕರೆದಾ ಇದ್ರಿ, ಗ್ರೂಪ್ ಇಂದ ನಾನು ಬಂದಿದ್ದೀನಿ. ನಾನು ಗಿಡಗಳನ್ನ ಹಾಕಿದೆ. ನಿಮ್ಮ ಒಂದು ತಂಡದ ವತಿಯಿಂದ ನೀವು ಈ ಒಂದು ಗಿಡ ನೆಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ, ನಿಮ್ಗೆ ಏನ್ ಅನಿಸ್ತಾ ಇದೆ ಇದ್ರ ಬಗ್ಗೆ? ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಬ್ಲೂ ಡಾಟ್ ಕಡೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ನಾವು ಗಿಡಗಳನ್ನ, ಸಸಿಗಳನ್ನ ನೆಟ್ಟಿದ್ದೀವಿ. ಆಲ್ಮೋಸ್ಟ್ 2 lakh ಸ್ಯಾಪ್ಲಿಂಗ್ಸ್ನ ಇಲ್ಲಿ ಒಟ್ಟು ನೆಟ್ಟಿದ್ದೀವಿ. ಇವಾಗ ಇನ್ನೂ ಇಷ್ಟೊಂದು ಸಸಿಗಳೈತೆ. ಇನ್ನು ಟೈಮ್ ಐತೆ. ಸಾಯಂಕಾಲ 7 ಗಂಟೆ ತನಕ ಐತೆ. ಇನ್ನು ಯಾರು ಬೇಕಾದ್ರೂ ಬರ್ಬೋದು. ಪ್ಲೀಸ್ ಬನ್ನಿ, ನಮಗೂ ಸಹಾಯ ಮಾಡಿ.
ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಗಿಡ ನೆಡ್ತಾ ಇದ್ದೀರಿ, ಏನು ಗಿಡ ನೆಟ್ಟು ಹೋಗ್ಬಿಡ್ತೀರಿ, ನಾಳೆ ನೀರ್ ಯಾರು ಹಾಕೋದು? ನೀರ್ ಹಾಕೋದು ಬಿಡಿ ಅವ್ರು ನೋಡ್ಕೊಂತಾರೆ. 3 to 5 years ಬಿಡಿ ಅವ್ರು ನೋಡ್ಕೊಂತಾರೆ. ಏನಕ್ಕಂದ್ರೆ ಒಂದು ಮರ ಒಂದ್ ಸ್ಟೇಜ್ ಬಂದ್ಮೇಲೆ ಅದ್ರದ್ದು ನೀರಿನ ಅಂಶ ಅದೇ ಉತ್ಪತ್ತಿ ಮಾಡ್ಕೊಳತ್ತೆ. ಕೆರೆ ಇಲ್ಲಿ ಪಕ್ಕದಲ್ಲೇ ಐತೆ. ಸೊ ಕೆರೆಯಿಂದ ನೀರ್ ಬರುತ್ತೆ ಇಲ್ಲಿಗೆ. ಅಲ್ಲೇ ಕಾಲುವೆನೂ ಹರಿತೈತೆ. ಸೊ ಚೆನ್ನಾಗೇ ಇರುತ್ತೆ. ಬರುತ್ತಲ್ಲ, ನಾವು ಹಾಕಿರೋ ಗಿಡಗಳೆಲ್ಲ ಬರುತ್ತೆ. ಹೌದು, 100% ಬರುತ್ತೆ. 100% ಬರುತ್ತೆ. ನಾವು ಹಾಕಿದ್ದು ಸಾರ್ಥಕ ಆಗುತ್ತೆ. ಅದಕ್ಕೆ ನೀವು ಮಾಡ್ತಾ ಇರೋ ಜನಸೇವೆ, ಈ ಒಂದು ಪ್ರಕೃತಿ ಮಾತೆಗೆ ಸೇವೆ ತುಂಬಾ ಖುಷಿ ಆಯ್ತು ನನಗೆ. ನಮಸ್ಕಾರ. ನೋಡು, ಕಾಲೇಜಿನರು ಮಕ್ಕಳು ಅಂದ್ರೆ ತುಂಬಾ ಸ್ಟ್ರಾಂಗ್ ಇದೀರಿ ಗೊತ್ತು. ಬಟ್ ನನ್ನ ಒಂದು ಚಾನೆಲ್ಗೆ ನಿಮ್ಮಿಂದ ಅಭಿಪ್ರಾಯ ಕೇಳ್ಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ಒಂದೇ ಒಂದ್ ಮಾತಾಡಿ, ಅರ್ಥ ಆಗುತ್ತೆ ಜನಗಳಿಗೆ ಅಲ್ವಾ? ಎಲ್ರು ಒಟ್ಟಾಗಿ ಮಾತಾಡಿದ್ರೆ ಏನು ಅರ್ಥ ಆಗಲ್ಲಲ್ವಾ? ನೀವು ಗೌರವ ಅಲ್ವಾ? ರೋಸ್ ಗೌರವ್ ಮಾತಾಡ್ತಾ ಇದ್ದಾನೆ. ಕಾಲೇಜ್ ಎಲ್ಲರೂ ಮಾತಾಡೋ ಬಂದಿದ್ದೀರಲ್ವಾ? ಗಿಡ ನೆಡ್ಲಿಕ್ಕೆ ನೆಟ್ ಆಯ್ತಾ? ಆಯ್ತು, ಎಲ್ಲಾರ್ದು ನೆಟ್ ಆಯ್ತು. ಹೌದಾ? ಗಿಡಗಳನ್ನ ಹಾಕಿದಿರಿ, ಏನ್ ಅನಿಸ್ತಾ ಇದೆ? ಗಿಡಗಳನ್ನ ಹಾಕುವಾಗ್ಲಿ ಹಾಕಿದ್ಮೇಲೆ ಆಗ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನ್ಸೈತೆ. ಏನು ಚೆನ್ನಾಗಿರೋ ಕೆಲಸ ಮಾಡಿದೀವಿ, ಒಳ್ಳೆ ಕೆಲಸ ಮಾಡಿದೀವಿ. ನಾವು ಎನ್ವೈರನ್ಮೆಂಟ್ ಗೆ ಚೆನ್ನಾಗಿ ಫೀಲ್ ಆಗ್ತೈತೆ ನಮಗೆ. ಪರಿಸರಕ್ಕೆ ಅಲ್ವಾ? ಪರಿಸರಕ್ಕೆ ಒಂದು ಗಿಡ, ನಾನೊಂದು ಹೇಳ್ತೀನಿ, ಒಂದು ಗಿಡ ಈಗ ನೆಟ್ರಿ ಅಂದ್ರೆ ನನಗೇನು ಇಲ್ಲ ಅಂತ ಏನಾದ್ರು ಯಾರಾದ್ರೂ ಅನ್ಸಿದ್ಯಾ? ನಾನ್ ನೆಟ್ ಹೋಗ್ಬಿಡ್ತೀನಿ, ನನ್ ಮನೆ ಹತ್ರ ಇಲ್ಲ, ನನಗ್ ಬರ್ತಾ ಇಲ್ಲ, ಆತರ ಏನಾದ್ರು ಅನುಭವ ಆಗಿದೆಯಾ? ನೋಡಿ, ಇದು ಪರಿಸರಕ್ಕೆ ನಾವು ಒಳ್ಳೆ ಒಂದು ಕೊಡುಗೆ ಕೊಟ್ಟಾಗೆ ನಮ್ಮ ಮುಂದಿನ ಪೀಳಿಗೆ ಆ ಮರ ಇರುತ್ತೆ ಅಲ್ವಾ? ಮುಂದಿನ ಪೀಳಿಗೆ ನಿನ್ನ ತಂದೆ ತಾಯಿಗಳು ಗಿಡ ನೆಟ್ಟರು ನೀನ್ ಇರ್ತಾ ಇದ್ದೆ, ಈಗ ನೀನ್ ನೆಟ್ಟಿದ್ಯಾ, ನಿನ್ನ ಮುಂದಿನ ಪೀಳಿಗೆಗೆ ಬರ್ತಾ ಇರುತ್ತೆ. ಎಷ್ಟು ಖುಷಿ ಆಗುತ್ತಲ್ವಾ? ಹಾಗೆ समझ में आ गई उसे, सभी समझ में आता, जवाब नहीं देता. ओके ओके, ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿದ್ಕೆ. ನನಗೆ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಅಣ್ಣ, ನಮಸ್ತೆ. ನೀವೆಲ್ಲ ಎಲ್ಲಿಂದ ಬಂದಿದ್ದೀರಾ? ಆದ್ರೆ ನಾವು ಕೇಂದ್ರದಲ್ಲಿ ಎಫಾಲ್ ಸ್ಕೂಲ್ ಇದೆಯಲ್ಲ, ಆ ಸ್ಕೂಲ್ ಹೋದ್ರು ನಮ್ಮ ಮಕ್ಕಳೆಲ್ಲ 70, 60, 70 ಜನ ಹೋದ್ರು. ನಾವು ಅಲ್ಲಿಂದಾನೆ ಎಲ್ಲ ಕೇಂದ್ರೀಯ ನಾವೆಲ್ಲ ಬಂದು ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡೋಣ ಅಂತ. ನಮ್ಮ ಹೆಸರು ರಾಜು, ಇವರ ಹೆಸರು ಮೋಹನ್, ರಾಜೇಶ್. ನಾನು 1973 ಪಾಸ್ ಔಟ್ ಇದೆ. ಇದು ಸೀನಿಯರ್ ಮೋಸ್ಟ್ ಅಮಾಂಗ್ ಆಲ್ ದೀಸ್ ಪೀಪಲ್, and I like to be with them. Okay, thank you so much. ಹಲೋ, ನಮಸ್ಕಾರ. ನಾನು 84 ಪಾಸ್ ಔಟ್ 12th ಸ್ಟ್ಯಾಂಡರ್ಡ್. ನಾವೆಲ್ಲರೂ ಎಲ್ಲ KV ಹೆಬ್ಬಾಲ್ ಸ್ಕೂಲು ಕಾಣುತ್ತೆ ನಿಮಗೆ, KVH ಅಲುಮ್ನಿ ಅಸೋಸಿಯೇಷನ್. ಸೊ ನಾವೆಲ್ಲರೂ ಇವತ್ತು ನಾವು ಇದೊಂದು ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸೋಣ ಅಂತ ಬಂದಿದ್ದೀವಿ. ಎಲ್ಲರೂ ಇದೊಂದು ಗಿಡ ನೆಟ್ಟಿದ್ದೀವಿ. ಗಿಡ ಹಾಕಿದ್ಮೇಲೆ ಇದೇ ತರ ಎಲ್ಲರೂ ಬೆಳೆಸ್ಬೇಕು, ಗಿಡ ನೆಟ್ಟಬೇಕು. ಗ್ರೀನ್ರಿ ನಮ್ದು ಬೆಂಗಳೂರು ಹೋಗಿದೆ, ಈ ನಡುವೆ ಗ್ರೀನ್ರಿ ಇಲ್ಲ ನಮ್ಮಲ್ಲಿ. ಎಲ್ಲ ಮರ ಕಟ್ ಮಾಡಿ ಲೇಔಟ್ ಮಾಡ್ತಾ ಇದ್ದಾರೆ. ಅದರಿಂದ ಮರ ಕಟ್ ಮಾಡೋದು, ಮರ ಬೆಳೆಸಬೇಕು ಆಗ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ? मैं कलकत्ता से हूँ। कलकत्ता से? हाँ, कैसा लगा तुम्हें इधर आके? बहुत अच्छा लगा। Hi, I'm Hema here. So, Hema? yeah, thank you for Blue Dot for giving this opportunity. So, greenery is what we are actually fighting for almost every day, right from our locality, and it starts from the house. So, when I got this opportunity, I was really excited to do it. So, morning I came here, we planted few, and with my friends we are going to plant again. So, hope to make our city more greener. Yeah. Thank you so much. Hi, ನಾನು ಕನ್ನಡ ಅಷ್ಟು ಬರಲ್ಲ, ಸೊ ಮೈ ಲ್ಯಾಂಗ್ವೇಜ್ ಇಸ್ ತಮಿಳ್. ಸೊ ಅನೇವರಿಕಂ ವಣಕಂ, ಎನ್ ಪೇರು ಉಮಾ ಮಹೇಶ್ವರಿ. ಸೊ ಮೈ ನೇಟಿವ್ ಇಸ್ Bangalore but completely brought up in Chennai. Again, I thank Blue Dot for giving this opportunity. I came with my Chitti's friends and enjoying planting all the saplings here and enjoying with auntie as well because she helped me a lot. I was unable to plow much. நான் கொஞ்சம் நோன்னா அவங்க மீதி நோட்னாங்க. ಪ್ಲಾಂಟಿಂಗ್ ಪண்றது எப்படின்னு கொஞ்சம் நல்லாவே சொல்லி கொடுத்தாங்க ಆಂಟಿ. ಸೊ ಐ ಆಮ್ ಎಂಜಾಯಿಂಗ್ ಹಿಯರ್. ನಮಸ್ಕಾರ ಬ್ಲೂ ಡಾಟ್ ಟೀಮಿಗೆ. ನಮ್ಮ ಹೆಸರು ಭರತ್ ಅಂತ. ಸೊ ಈ ಬ್ಲೂ ಡಾಟ್ ಟೀಮ್ ಇಂದ ನಾವು ಇಲ್ಲಿ ಪ್ಲಾಂಟೇಶನ್ಗೆ ನಾವು 1 ಮಂತ್ ಇಂದ ಪ್ಲಾನ್ ಮಾಡ್ತಾ ಇದೀವಿ. ಅಂಡ್ ಆರ್ಗನೈಸೇಷನ್ ಟೀಮ್ ಕಡೆಯಿಂದ ನಮ್ಮ ಆಶಾ
ಆ್ಯಂಡ್ ಆಶೀಶ್ ಎಲ್ಲರೂ ಆದಷ್ಟು ಟ್ರೈ ಮಾಡಿದ್ರು ಅವ್ರ ಕಡೆಯಿಂದ ಲೈಕ್ ಎಷ್ಟು ಮಾಡೋಕ್ಕೆ ಎಷ್ಟು ಜಾಸ್ತಿ ಎಫರ್ಟ್ಸ್ ಹಾಕಿದ್ರು ಆ್ಯಂಡ್ ಇಟ್ಸ್ ಟರ್ನ್ ಔಟ್ ಇನ್ ಅ ಗುಡ್ ವೇ ಲೈಕ್ ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ನಂಬರ್ ಆಫ್ ಪೀಪಲ್ ಬಂದಿದ್ದಾರೆ ನೋಡಿ, ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಒಂದು ಫುಲ್ ಏರಿಯಾ ಕಂಪ್ಲೀಟ್ ಆಗಿದೆ ಅಂದ್ರೆ ಹೌದು. ಸೊ ಹಾಗೆ ಈ ಥರ ಸುಮಾರು ಮೂಮೆಂಟ್ಸ್ ಆ್ಯಂಡ್ ಪ್ಲಾಂಟೇಶನ್ ಆಗ್ತಾ ಇದ್ರೆ ವಿ ಕ್ಯಾನ್ ಇನ್ನೂ ಜಾಸ್ತಿ ಏರಿಯಾಸ್ ಕವರ್ ಅಪ್ ಮಾಡ್ಬೋದು ಬ್ಯಾಂಗ್ಳೂರಲ್ಲಿ. ಸೊ ಅದೇ ನೋಡೋಕ್ಕೆ ಬಯಸ್ತೀವಿ, ಇನ್ನೂ ಜಾಸ್ತಿ ಗ್ರೀನ್ರಿ ಬ್ಯಾಂಗ್ಳೂರಲ್ಲಿ ಕವರ್ ಆಗೋದು. ಸೊ ಇದೇ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ. ನಿಮ್ಮ ಅಭಿಪ್ರಾಯ? Piyush. So yeah, so I don't understand what my friend said, but I completely agree with him. I think he could have said a better thing. So it was a good experience. I mean, this was my first time joining this much large drive and coordinating with different individuals. I mean, there were people from diverse background. Few people are from college and few from schools. So it was a good experience coordinating with them, and I also made a few of the good friends here just now. You from? I'm from Rajasthan. See, you came Rajasthan. In Bangalore city, you like green cities. You want? Correct. Because that is because there it's desert and we can't plant anything there. It won't grow. So I am planting everything here. Thank you. So it was a Earth is our na. yeah. Earth is ours and this planet is हमें ours. कहाँ पैदा हुए तो क्या It doesn't किधर matter. रहते हैं वो हमें ग्रीनरी करना हमारा फर्ज बनता है ना. That's right. Completely agree. Thank you. ಇವತ್ತು ನಾವಿಲ್ಲಿ ಬಂದಿರೋದು ಫಸ್ಟು ಇಲ್ಲಿ ಪ್ಲಾಂಟೇಶನ್ ಮಾಡೋಕ್ಕೆ ಮತ್ತು ಒಂದು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಇನಿಷಿಯೇಟಿವ್ ಕೆ ಬಗ್ಗೆನೇ. ಇಲ್ಲಿ ಇದು ಈ ಇನಿಷಿಯೇಟಿವ್ ಬ್ಯಾಂಗ್ಳೂರ್ ಮಾತ್ರ ಇಲ್ಲ, ಮೈಸೂರು ಅದು ಇದು ಕರ್ನಾಟಕ ಪ್ಲಸ್ ಫುಲ್ ಆಗಬೇಕು. ಲೈಕ್ ಮೋರ್ ಇನಿಷಿಯೇಟಿವ್ ಶುಡ್ ಕಮ್ ಎವ್ರಿವೇರ್ ಇನ್ ಎವ್ರಿ ಪಾರ್ಟ್ ಆಫ್ ಇಂಡಿಯಾ, ನಾಟ್ ಜಸ್ಟ್ ಇನ್ ಬ್ಯಾಂಗ್ಳೂರ್. And then whether it's a Guinness World Record initiative or not, everyone should plant trees everywhere so that we can have a brighter green future. ನನ್ನ ಹೆಸರು ಪ್ರಣೀತ್ ಅಂತ. ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ 15 lakh ಟ್ರೀಸ್ ಒಂದಿನದಲ್ಲಿ ಪ್ಲಾಂಟ್ ಮಾಡೋಕ್ಕೆ ಪ್ಲಾನ್ ಇವತ್ತು. ಅದಕ್ಕೆ 300 acres ಫುಲ್ BDN ಇಂದ ಕೊಡ್ತಾ ಇದ್ದಾರೆ ನಮಗೆ ಪ್ಲಾಂಟ್ ಮಾಡೋಕ್ಕೆ. ಇದಕ್ಕೋಸ್ಕರ BDN ಹೆಲ್ಪ್ ಮಾಡ್ತಾ ಇದೆ, ಅದಕ್ಕೆ ತುಂಬ NGOs ಸಹಾಯ ಮಾಡ್ತಾ ಇದೆ. ಇದು ಚೆನ್ನಾಗಿ ಆಗಬೇಕು, ಒಳ್ಳೇದಾಗಬೇಕು, ನಮಗೆ ಮುಂದೆಗೆ ಫ್ಯೂಚರ್ ಜನರೇಷನ್ಗೆ ಹೆಲ್ಪ್ ಆಗಬೇಕು ಅಲ್ವಾ? ಅದು ಗುಡ್ ಥಿಂಕ್. ಹಾಯ್ ಆಂಟಿ, ನನ್ನ ಹೆಸರು ಕೃಷ್ಣ ಅಂತ. ನಾನು ಗ್ರೇಡ್ 12 ಅಲ್ಲಿ ಓದ್ತಾ ಇದ್ದೀನಿ. ಆಸ್ ಅ ಸ್ಟೂಡೆಂಟ್ ವಿ ರಿಯಲಿ ಸ್ಟೂಡೆಂಟ್ ಆಗಿ ನಮಗೆ ಅಷ್ಟೊಂದು ಎಕ್ಸ್ಪೋಜರ್ ಸಿಗಲ್ಲ ಪ್ಲಾಂಟಿಂಗ್ ಟ್ರೀಸ್ಗೆಲ್ಲ. ಲೈಕ್ ಕ್ಲಾಸ್ ರೂಮಲ್ಲಿ ಇರುವಾಗ ತುಂಬ ಸ್ಟಡೀಸ್ ಬಗ್ಗೆನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಐ ಫೀಲ್ ಲೈಕ್ ದಿಸ್ ಮೈಟ್ ಬಿ ಅ ಸ್ಟೇಜ್. ಅಂದರೆ ಐ ವುಡ್ ಲೈಕ್ ಟು ಸೇ ದಟ್ ಆಸ್ ಪೇರೆಂಟ್ಸ್ ಯು ಹ್ಯಾವ್ ಟು ಸೆಂಡ್ ಯುವರ್ ಕಿಡ್ಸ್ ಟು ದೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೀಲ್ಡ್ಸ್. ಅಂದರೆ ಮಕ್ಕಳನ್ನ ಬೇರೆ ಕಡೆ ಕಳಿಸಿ ಇದನ್ನೆಲ್ಲ ಕಳಿಸ್ಬೇಕು. ಬಿಕಾಸ್ ಎಕ್ಸಾಕ್ಟ್ಲಿ ಎಕ್ಸ್ಪೋಜರ್ ಗೇನ್ ಮಾಡಬೇಕು. ಇದು ಈ ಕಾಲ ನನ್ನ ಫ್ರೆಂಡ್ಸ್ ಅಟ್ಲೀಸ್ಟ್ ನೋಬಡಿ ಲೈಕ್ಸ್ ಪ್ಲಾಂಟಿಂಗ್ ಟ್ರೀಸ್. ಎಲ್ಲರಿಗೂ ಕ್ಲಬ್ಬಿಂಗ್ ಇಷ್ಟ, ಕಾರ್ ಓಡಿಸೋದು ಇಷ್ಟ, ಬಟ್ ನೋಬಡಿ ವಾಂಟ್ಸ್ ಟು ಪ್ಲಾಂಟ್ ಟ್ರೀಸ್, ರೈಟ್? ಅದಕ್ಕೆ ವಿ ನೀಡ್ ಆಸ್ ಪೇರೆಂಟ್ಸ್ ವಿ ನೀಡ್ ಟು ಎಂಕರೇಜ್ ದೆಮ್ ಟು ಡೂ ದಿಸ್ ಮೋರ್, ಬಿಕಾಸ್ ಇನ್ 10 years time this is what's going to remain, right? Yes. ಅದೇ. So that's what I like to say. As a grade 12 student, please encourage other students to take part in such organizations. Classroom alle ellaru irbedi. Thank you. My name is Vasundhara and I'm studying in grade 12. I saw this while scrolling through Opinion, reels. what is your opinion this plantation? I believe this is a very nice event organized, and instead of scrolling through social media, I'm here and planting a lot of trees. I feel like I'm doing something useful, and I heard that there's something Guinness World Record certificates and all we are getting, and it is nice. I would also like to thank Bangalore Development Authority and Blue Dot. So thanks for that, because of if it's not for the PDA, then it won't happen, because we have got the labor support also from PDA. Yes, sir. So I would also like to thank Bangalore for that. Thank you. Yeah. सभी हेल्प दिया ना, Yeah, सबको right. भी थैंक बोलना है ना. Correct. ये देखो बहुत बड़ा पन्ना ही है. Yeah. Thank you so much.